आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। हरिः ओं। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗದ್ಯ ರೂಪವಾಗಿದೆ. ಇದರಲ್ಲಿ 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಎಂದರಿಂದ ಎಲ್ಲ ಪುರಾಣದಲ್ಲಿ ಉಕ್ತವಾದ ಪ್ರತಿ ಅಕ್ಷರವೂ ಪುರುಷೋತ್ತಮನನ್ನೇ ತಿಳಿಸುತ್ತದೆ ಎಂಬುದೇ ಅರ್ಥ. ಅದನ್ನು ತಿಳಿಯುವುದಕ್ಕೆ ಎಲ್ಲ ಪುರಾಣಗಳು ಅಂದರೆ 4 ಲಕ್ಷ ಶ್ಲೋಕಗಳನ್ನು ಅರಿಯುವ ಭಾಗ್ಯ ಕಲಿಯುಗದಲ್ಲಿ ಯಾವ ಜೀವರಿಗೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಎಲ್ಲರಿಗೂ ಗುರುವಾದಂಥ ಶ್ರೀ ಮಧ್ವಾಚಾರ್ಯರು, ವಾಯುದೇವರ ಅವತಾರವಾದ ಮಧ್ವಾಚಾರ್ಯರು ಪುರಾಣದ ವಾಕ್ಯವನ್ನು ಸರ್ವಮೂಲ ಗ್ರಂಥದಲ್ಲಿ ಉದಾಹರಿಸಿರತಕ್ಕಂಥದ್ದನ್ನೇ ಶ್ರೇಷ್ಠ ಪುರಾಣದ ವಾಕ್ಯ ವಚನಗಳಾದ್ದರಿಂದ ಅದನ್ನು ಅವಲೋಕಿಸುತ್ತಿದ್ದೇವೆ. ಪ್ರಸ್ತುತ ವರಾಹ ಪುರಾಣದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದಾಹರಿಸುವ ವಾಕ್ಯವನ್ನು ನೋಡಿದೆವು. ಈಗ ಅನುವ್ಯಾಖ್ಯಾನದಲ್ಲಿ ಉದಾಹರಿಸಿರುವ ವಾಕ್ಯವನ್ನು ನೋಡುತ್ತೇವೆ. ವೇದೇನ ಪಂಚರಾತ್ರೇಣ ಭಕ್ತ್ಯಾ ಯಜ್ಞೇನ ಚೈವ ಹಿ ದೃಶ್ಯೋಹಂ ನಾನ್ಯತಾ ದೃಶ್ಯೋ ವರ್ಷಕೋಟಿಶತೇರಪಿ. ಭಗವಂತನ ವಿಶೇಷ ಸನ್ನಿಧಾನ, ಭಗವಂತನ ಹೇಗೆ ನಾವು ಕಂಡುಕೊಳ್ಳಬೇಕು ಎಂಬತಕ್ಕಂಥ ಒಂದು ಗುಹ್ಯತರವಾದ ವಿಷಯವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ವೇದೇನ ಪಂಚರಾತ್ರೇಣ, ವೇದ ಅಂದರೆ 4 ವೇದಗಳು, ಪಂಚರಾತ್ರ ಎಂಬತಕ್ಕಂಥ ಆಗಮ ಮತ್ತು ಮೂಲ ರಾಮಾಯಣ ಮಹಾಭಾರತ. ಇದು 7 ಏನಿದೆ ಇದು ಶಾಸ್ತ್ರ ಸದಾಗಮ ಎಂದು ಹೆಸರು. ಇದರಲ್ಲಿ ಯಾರು ಭಕ್ತಿಯಿಂದ ಭಗವಂತನ ಯಜ್ಞ ಅಂದರೆ ಜ್ಞಾನ ರೂಪದಿಂದ ತಿಳಿಯುತ್ತಾರೋ ಅವರಿಗೆ ಮಾತ್ರ ದೃಶ್ಯೋಹಂ ಭಗವಂತ ಕಾಣಿಸಿಕೊಳ್ಳುತ್ತಾನೆ. ಯಾವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ? ಅಕ್ಷರ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ, ಶಕ್ತಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ, ಜ್ಞಾನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನಿಗೆ ಇಷ್ಟವಾದ ಯಾವ ರೂಪದಲ್ಲಿ ಬೇಕಾದರೂ ಅವನು ಕಾಣಿಸಿಕೊಳ್ಳುತ್ತಾನೆ. ಕಾಣಿಸಿಕೊಂಡಿದ್ದನ್ನು ಅವನು ಜೀವರಿಗೆ ತಿಳಿಸುತ್ತಾನೆ. ಎಲ್ಲರಿಗೂ ಒಂದೇ ರೀತಿ ಕಾಣಿಸಿಕೊಳ್ಳುವುದಿಲ್ಲ. ಹೇಗೆ ಕಾಣಿಸಿಕೊಂಡ ಎಂಬತಕ್ಕಂಥದ್ದನ್ನು ನಮ್ಮ ಬಿಂಬದಲ್ಲೇ ಪ್ರಕಟವಾಗಿ ಪ್ರಕಾಶವಾಗಿ ತಿಳಿಸುತ್ತಾನೆ. ದೃಶ್ಯೋಹಂ ನಾಣ್ಯತೋ ದೃಶ್ಯ ವರ್ಷಕೋಟಿಶತೇರಪಿ. ಅನಾದಿಯಾದ ಜೀವರು ಇದುವರೆಗೂ ಯಾಕೆ ಕಾಣಿಸಿಕೊಂಡಿಲ್ಲ ಅಂದರೆ ಈ ರೀತಿಯಲ್ಲಿ ಚಿಂತನೆ ಮಾಡೇ ಇಲ್ಲ. ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ತಿಳಿತಾನೆ. ಆದ್ದರಿಂದ ಜೀವರು ಉದ್ದೇಶಪೂರ್ವಕವಾಗಿ ಈ ಜ್ಞಾನ ಚಿಂತನೆಯನ್ನು ಬೆಳೆಸಿಕೊಳ್ಳಲೇಬೇಕು. ಇದೇ ನಮ್ಮ ಸಂಸಾರವನ್ನು ಬಗೆಹರಿಸಿಕೊಳ್ಳುವ ರಹದಾರಿಯಾಗಿದೆ ಎಂಬ ವಿಶೇಷ ವಾಕ್ಯವನ್ನು ಅನುವ್ಯಾಖ್ಯಾನ ತಿಳಿಸಿಕೊಟ್ಟಿದ್ದಾರೆ. ಮೊನ್ನೆ ಮಹಾಭಾರತ ಆತ್ಮನಿರ್ಣಯದಲ್ಲಿ ಏಷ ಮೋಹಂ ಸೃಜಾಮ್ಯಾಸು ಯೋ ಜನಾನ್ ಮೋಹಯಿಷ್ಯತಿ ತ್ವಂ ಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರ್ಯ ಅತತ್ಯಾನಿ ವಿತತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕೃಚಾತ್ಮಾನಂ ಅಪ್ರಕಾಶಂ ಚ ಮಾ ಕುರು. ಇದೇ ವಾಕ್ಯ ಅನೇಕ ಕಡೆಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ನಾವು ಲೋಕದಲ್ಲಿ ವಿರುದ್ಧವಾದ ದೇವರು ಏನು ಹೇಳ್ತಕ್ಕಂಥ ಮಾರ್ಗ, ಸನ್ಮಾರ್ಗ ವಿರುದ್ಧವಾಗಿ ಹೇಗೆ ನಡೀತಾ ಇದ್ದಾರೆಂದರೆ ಅದಕ್ಕೆ ಪ್ರಚಾರಕ ರುದ್ರದೇವರು ಭಗವಂತನ ಆಜ್ಞೆಯಿಂದ ಮಾಡಿದ್ದಾರೆ, ಲೋಕದ ಪ್ರಚಾರ ಮಾಡಿದ್ದಾರೆ. ನಾವದನ್ನು ವಿಶೇಷ ಆಕಾರ ತಿಳಿದು ಇದು ಮೋಹಕ ಎಂದು ತಿಳಿದು ನಾವು ಆ ಮೋಹಕಕ್ಕೆ ಒಳಗಾಗಬಾರದು ಎಂಬುದಾಗಿ
ಶ್ರೀಮದಾನಂದ ತೀರ್ಥರು ಅನೇಕ ಬಾರಿ ಈ ವಾಕ್ಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕೋಕಂ ಚ ಇಂದ್ರಜಾಲಂ ಚ ವಿರುದ್ಧಾಚರಣಾನಿ ಚ ದರ್ಶಯತ್ವ ಜನಂ ಸರ್ವಂ ಮೋಹಯಾಸು ಮಹೇಶ್ವರ. ಎಲ್ಲ ಯುಗದಲ್ಲೂ ವಿಶೇಷ ಆಕಾರ ಕಲಿಯುಗದಲ್ಲಿ ಯಾವ ರೀತಿಯಿಂದ ಜನ ಹಾಳಾಗಿ ಹೋಗ್ತಾ ಇದ್ದಾರೆ ಅಂದರೆ, ದಾರಿ ತಪ್ತಾ ಇದ್ದಾರಂದರೆ ಕುಹಕಂ ಮೋಸದಿಂದ, ಇಂದ್ರಜಾಲಂ ಇಲ್ಲದೇ ಇರೋದನ್ನು ಇದೆ ಎಂದು ತೋರಿಸುವುದು ಇಂದ್ರಜಾಲ ವಿದ್ಯೆಯಿಂದ, ಮತ್ತು ವಿರುದ್ಧಾಚರಣೆ ಯಾವ ಧರ್ಮವನ್ನು ಹೇಳುತ್ತಾರೋ ತದ್ವಿರುದ್ಧವಾಗಿ ನಡೀತಕ್ಕಂಥದ್ದು. ಇದು ಜನಗಳಲ್ಲಿ ವಿಶೇಷ ಆಕಾರವಾಗಿ ನಾವು ನೋಡಲು ಸಾಧ್ಯವಾಗತ್ತೆ. ಇದೆಲ್ಲವೂ ಸಹ ವಿರುದ್ಧಾಚರಣೆ ಆಗಿದೆ. ಯಾಕೆ ಇದು ಮಾಡ್ತಾ ಇದ್ದಾರೆ ಅಂದರೆ, ಅವರ ಮೋಹ, ಅವರ ಕುಯುಕ್ತಿ, ಅವರ ಸ್ವರೂಪ, ಅವರ ನೀಚ ಸ್ವರೂಪವಾದ್ದರಿಂದ ಅವರಲ್ಲಿ ಭಗವಂತ ಇದೇ ರೀತಿ ನಡೆಸ್ತಾ ಇದ್ದಾನೆ. ಇದನ್ನು ನಾವು ಜಾಗೃತವಾಗಿ ವೇದೋಕ್ತವಾದ ಪುರಾಣೋಕ್ತವಾದ ರೀತಿಯಲ್ಲಿ ನಾವು ತಿಳಿಯಬೇಕು. ಮತ್ತು ಮಹಾವರಾಹ ವಚನಗಳು ಎಂಬತಕ್ಕಂಥದ್ದು ಇದೆ. ಇದು ಸಹ ವರಾಹ ಪುರಾಣದ ಭಾಗವೇ ಆಗಿದೆ ಎಂದು ತಿಳಿದು ಆ ವಾಕ್ಯವನ್ನು ವೀಕ್ಷಿಸೋಣ. ಮುಕ್ತ ಜೀವೇ ಸ್ಥಿತಂ ವಿಷ್ಣು ವಿದಿತ್ವಾ ಜೀವತ ಪೃಥಕ್ ಮೋದತೆ ಮೋದನೀಯಂ ತಂ ಪ್ರಾಪ್ಯ ಮುಕ್ತ ಸದೈವ ಹಿ ಸದೈವ ಛ. ಕಾಟಕ ಭಾಷೆಯಲ್ಲಿ ಮುಕ್ತ ಜೀವರು ಹೇಗಿರ್ತಾರೆ ಎಂಬತಕ್ಕಂಥದ್ದು ಯಮದೇವರು ನಚಿಕೇತನಿಗೆ ಹೇಳಿದ್ದಾರೆ. ಮೋದತೆ ಮೋದನೀಯಂ, ಎಲ್ಲವೂ ಆನಂದ ಆನಂದ ಆನಂದ, ಯಾವ ದೋಷವೂ ಇಲ್ಲದೆ ಇರತಕ್ಕಂಥ ಅವಸ್ಥೆ ಮುಕ್ತಾವಸ್ಥೆ. ಮತ್ತೆ ಹೇಳ್ತಾ ಇದ್ದಾರೆ, ಬ್ರಹ್ಮಾದೀನಂ ಚ ಮುಕ್ತಾನಂ ಸುಖಂ ವಿಷ್ಣು ಸುಖಸ್ಯತು ಪ್ರತಿಬಿಂಬಸ್ತು ವಿಪ್ಲಟೋ ವಿಷ್ಣೋರೇವ ಪರಂ ಸುಖಂ ಸಮ್ಯಕ್ ಭಾತಿ ನ ಭಾತಿ ಇತಿ ಜಾನೀಯಂ ತತ್ಕಥಮಹಂ ತತ್ಪ್ರಸಾದಂ ಅಮೃತೆ ದಿವ್ಯಂ ಅನಿರ್ದೇಶ್ಯಂ ಪರಂ ಸುಖಂ. ಎಲ್ಲರೂ ಸುಖದಲ್ಲಿದ್ದರೂ ಸಹ ಭಗವಂತನ ಸುಖದ ಲವಲೇಶಕ್ಕೆ ಸಾಟಿಗಿಲ್ಲ. ಆದ್ದರಿಂದ ಭಗವಂತನ ಸುಖವೇ ಬ್ರಹ್ಮಾದಿಗಳು ಮುಕ್ತ ಜೀವನ ಸುಖ ಎಂದು ತಿಳಿಯಬಾರದು. ಇದರೆಲ್ಲರದ್ದು ಸಹ ಅತ್ಯಲ್ಪ ಸುಖವೇ ಎಂದು ತಿಳಿಯಬೇಕು. ಸರ್ವಂ ತೀರ್ಥಂ ಹರಿಂ ಶುಕ್ರಂ ಪ್ರತಿಭವೇತ್ ಪುನಃ ಜ್ಞಾನಿನಃ ಸಾಹಿ ಮುಕ್ತಿ ಸ್ಯಾತ್ ತನ್ಮೈ ಆತ್ಮೀಯತೆ ಕಶ್ಚನ. ಭಗವಂತನನ್ನು ಹೇಗೆ ತಿಳಿಬೇಕು ಅಂದರೆ ಆತ್ಮ ಎಂದು ತಿಳಿದು ಉಪಾಸನೆ ಮಾಡಬೇಕು ಅಂತ ಇದೇ ಮುಖ್ಯವಾದ ಜ್ಞಾನ. ವೇದಾತೆ ವಿನಿತ್ಯ ವಿನ್ನತ್ವಾ ತತ್ರಯಾಶ್ಚಾಖಿಲೈಃ ಶ್ರುತೈಃ ಆಮ್ನಾಯಾಂ ಅನ್ಯತಾಂ ಅಪಾಠಾದೇಶ ಬುದ್ಧಿಸ್ಥಿತಃ ಸದಾ. ವಿಷ್ಣು ಚಿತ್ರವರ್ಣನೆಯಲ್ಲಿ ಹಾಗಾದರೆ ಅಪೌರುಷವಾದ ನಿತ್ಯವಾದ ವೇದ ಪುರಾಣ ಇದೆಲ್ಲವೂ ಎಲ್ಲಿ ಸ್ಥಿತವಾಗಿರುತ್ತದೆ ಅಂದರೆ, ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಭಗವಂತನ ಬುದ್ಧಿಯಲ್ಲೇ ಇರುತ್ತೆ. ಭಗವಂತ ನಿತ್ಯ ಅಂದರೆ ಅವನ ಹೈಗ್ರೀವ ರೂಪದಿಂದ ತನ್ನಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದನ್ನು ಆ ಕಾಲಕ್ಕೆ ಪ್ರಕಾಶಗೊಳಿಸುತ್ತಾನೆ ಎಂದರ್ಥ. ಮುಖ್ಯಂ ಚ ಸರ್ವವೇದಾನಾಂ ತಾತ್ಪರ್ಯಂ ಶ್ರೀಪದೇ ಪರಂ ಉತ್ಕರ್ಷ್ಯತು ತದನ್ಯತ್ರ ತಾತ್ಪರ್ಯಂ ಸದವಾಂತರಂ. ಭಗವಂತನ ಉತ್ಕೃಷ್ಟವಾದ ಜ್ಞಾನ ಸರ್ವವೇದದ ತಾತ್ಪರ್ಯವೇ ಆಗಿದೆ. ಇದನ್ನೇ ನಾವು ಎಲ್ಲರಲ್ಲೂ ನೋಡಬೇಕು. ಅದನ್ನೇ ಶ್ರೀ ಪುರಂದರದಾಸರು ಹೇಳಿಕೊಳ್ಳೋದು ಪುರಾಣ ಪುರುಷೋತ್ತಮ. ವಾಕ್ಯದ ಪುರಾಣದ ಪ್ರತಿ ವಾಕ್ಯದಿಂದಲೂ ನಾವು ತಿಳಿಯಬೇಕಾಗಿರೋದು ಒಂದೇ ತಾತ್ಪರ್ಯ, ಪುರಾಣ ಪುರುಷೋತ್ತಮ ಎಂಬುದು. ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತ ತದಾಭಾವೋ ಹರಿಸ್ತದ ತದನ್ಯೇಷಾಂ ತು ಸರ್ವೇಷಾಂ ನಾಶ ಕೇಚಿತ್ ಭವಂತಿ. ಭಗವಂತನು ಮುಗಿರ್ತಕ್ಕಂಥ ಏನು ವಿಶೇಷ ಭೇದ ಹೇಗಿದೆ ಅಂದರೆ 4 ವಿಧವಾದ ನಾಶ ಜೀವರಿಗಿದೆ, ಭಗವಂತನಿಗೆ ಯಾವ ನಾಶವೂ ಇಲ್ಲ. ಇದನ್ನು ಯಾರು ನಿಶ್ಚಿತವಾಗಿ ತಿಳಿದುಕೊಳ್ಳುತ್ತಾರೋ ಅವರು ಭಗವಂತನ ತಿಳಿದಂತೆ ಸರಿ.
ಯಾವುದು 4 ವಿಧವಾದ ನಾಶ ಅಂದರೆ ಅನಿತ್ಯತ್ವ. ಎಲ್ಲ ಶರೀರವು ಜೀವರಿಗೆ ಇರತಕ್ಕಂಥ ಶರೀರ ಏನು ಬಂದಿದೆ ಅನಿತ್ಯ, ಅಂದರೆ ಒಂದು ದಿನ ಅದು ನಾಶವಾಗಲೇಬೇಕು. ದೇಹ ಹಾನಿ, ನಮ್ಮ ಅನಂತ ಶರೀರದಲ್ಲಿ ಈ ಜೀವ ವಾಸ ಮಾಡ್ತಾ ಇರ್ತಾನೆ. ಆ ದೇಹ ಹಾನಿಯಾಗ್ತಾ ಇರುತ್ತದೆ, ಬೇರೆ ದೇಹ ಬರ್ತಾ ಇರುತ್ತದೆ. ದುಃಖ ಪ್ರಾಪ್ತಿ, ಈ ಕ್ಷಣದಲ್ಲೂ ಜೀವರಿಗೆ ನಾನಾ ವಿಧ ದುಃಖ ಬರ್ತಾ ಇರ್ತದೆ. ಮತ್ತು ಅಪೂರ್ಣತಾ, ಯಾವುದರಲ್ಲೂ ಸಹ ಪೂರ್ಣ ಶಕ್ತಿ, ಪೂರ್ಣಮದ, ಪೂರ್ಣ ಯಾವುದೂ ಇರುವುದಿಲ್ಲ. ಇದು 4 ವಿಧವಾದ ನಾಶ ಎಂದು ಅನಿಸ್ಕೊಳ್ಳುತ್ತೆ. ಇದು ಯಾರಿಗಿಲ್ಲವೋ ಅವನು ಭಗವಂತ. ಆದ್ದರಿಂದ ಯಾರು ತಾವೇ ದೇವರು ಅಂತ ಹೇಳಿಕೊಳ್ಳುವರಲ್ಲಿ ಈ 4 ಗುಣವನ್ನು ನಾವು ನೋಡಿದಾಗ ಅದು ಎಲ್ಲಿಲ್ಲವೋ ಅವರು ಭಗವಂತನಲ್ಲ ಎಂಬತಕ್ಕಂಥ ನಾವು ತಿಳಿಯಬೇಕು. ಮತ್ಸ್ಯ ಕೂರ್ಮ ವರಾಹಶ್ಚ ನೃಸಿಂಹವಟ ಭಾರ್ಗವಾಹ ರಾಘವಾಹ ಕೃಷ್ಣಬದ್ಧೌ ಚ ಕಲ್ಕೀವ ವ್ಯಾಸ ಐತರೇಕಃ ದತ್ತೋ ಧನ್ವಂತರಿ ಯಜ್ಞಃ ಕಪಿಲೋ ಹಂಸ ತಾಪಸೋ ಶಿಂಶಮಾರೋಹಯಶ್ಚ ಹರಿ ಕೃಷ್ಣಸ್ಯ ಧರ್ಮಜಃ ನಾರಾಯಣ ತಥೇತೇಭ್ಯತೇದ್ಯಾಹ ಸಾಕ್ಷಾತ್ ನಾರಾಯಣ ಸ್ವಯಂ. ಹಾಗಾದರೆ ಭಗವಂತನು ಯಾವ ರೂಪದಿಂದ ಇದ್ದ, ಅವನಿಗೆ ಯಾವುದು ಚತುರ್ವಿಧ ನಾಶ ಇಲ್ಲದೇ ಇರತಕ್ಕಂಥ ತನುಗಳು ಯಾವುದು ಅಂದರೆ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನೃಸಿಂಹಾವತಾರ, ವಟು, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ, ಐತರೇಯ, ವ್ಯಾಸ, ಐತರೇಯ, ದತ್ತ, ಧನ್ವಂತರಿ, ಯಜ್ಞ, ಕಪಿಲ, ಹಂಸ, ತಾಪಸ, ಶಿಂಶುಮಾರ, ಹಯಗ್ರೀವ ಮತ್ತು ಹರಿಹಿ ಕೃಷ್ಣಶ್ಯ ಧರ್ಮಜ ನಾರಾಯಣ. ಇದೆಲ್ಲವೂ ಸಹ ಸಾಕ್ಷಾತ್ ನಾರಾಯಣನ ರೂಪಗಳು ಎಂದು ಭಾಗವತದಲ್ಲಿ ಹೇಳಿರ್ತಕ್ಕಂಥದ್ದನ್ನು ಗೀತಾ ತಾತ್ಪರ್ಯದಲ್ಲಿ ಉದಾಹರಿಸಿರುತ್ತಾರೆ ಶ್ರೀಮದಾನಂದ ತೀರ್ಥರು. ನಾರಾಯಣತೆ ಇತಜ್ಯಾಹ ಸಾಕ್ಷಾತ್ ನಾರಾಯಣ ಸ್ವಯಂ ಬ್ರಹ್ಮರುದ್ರೋ ಶೇಷ ವಿಪೌ ಶಕ್ರಾಜ್ಯಾರಾರತ ತತಃ ಸನತ್ಕುಮಾರಃ ಕಾಮಭವೋಪಿ ಅನಿರುದ್ಧೋ ವಿನಾಯಕಃ ಸುದರ್ಶನಾಜ್ಯಾಯುಧಾನಿ ಪೃಥ್ವ್ಯಾದ್ಯಾದಿ ಚಕ್ರವರ್ತಿನಃ ಇತ್ಯಾಜ್ಯ ವಿಷ್ಣುನಾವಿಷ್ಟಃ ಭಿನ್ನ ಸಂಸಾರಿಣೋ ಹರೇಃ. ಆದರೆ ಭಗವಂತ ಬ್ರಹ್ಮದೇವರಲ್ಲಾಗಲಿ, ರುದ್ರದೇವರಲ್ಲ, ಶೇಷದೇವರಲ್ಲಿ, ಗರುಡದೇವರಲ್ಲಿ, ಇಂದ್ರಾದಿ ದೇವತೆಗಳಲ್ಲಿ, ನಾರದರಲ್ಲಿ, ಸನತ್ಕುಮಾರನಲ್ಲಿ, ಷಣ್ಮುಖನಲ್ಲಿ, ಅನಿರುದ್ಧನಲ್ಲಿ, ವಿನಾಯಕನಲ್ಲಿ, ಸುದರ್ಶನ ಆಯುಧಗಳಲ್ಲಿ, ಪೃಥು ಚಕ್ರವರ್ತಿ ಅಂತ ಅವರಲ್ಲಿ ಆವಿಷ್ಟನಾಗಿದ್ದಾನಲ್ಲ ಭಗವಂತ. ಇದು ಹೇಗೆ ಅಂದರೆ ಇದು ಭಿನ್ನ, ಭಗವಂತನ ಭಿನ್ನನಾಗಿದ್ದಾನೆ, ಇಲ್ಲಿ ಆವಿಷ್ಟ ಮಾತ್ರವಾಗಿದ್ದಾನೆ. ಇವರೆಲ್ಲರೂ ಭಿನ್ನರು ಮತ್ತು ಸಂಸಾರಿಗಳು. ಭಗವಂತ ಕೇವಲ ಆವಿಷ್ಟನಾಗಿದ್ದಾನೆ. ಹೇಗೆ ನಮ್ಮಲ್ಲಿ ಬಿಂಬರೂಪ ಇದೆ, ಬಿಂಬರೂಪ ಇದ್ದರೂ ಸಹ ನಾವು ಭಗವಂತ ಭಿನ್ನರೂಪು, ನಮಗೂ ಭೇದವೇ ಇದೆ. ಅವನು ವಿಶೇಷಾಕಾರವಾಗಿ ಪ್ರಕಾಶವಾಗುತ್ತಾನೆ. ಅದರಂತೆ ನಾವು ತಿಳಿಯಬೇಕು. ಬ್ರಹ್ಮಾದಿ ದೇವತೆಗಳಲ್ಲಿ ಭಗವಂತನ ವಿಶೇಷ ಸನ್ನಿಕರ್ಷ, ವಿಶೇಷ ಪ್ರಕಾಶ ರೂಪವಾಗಿ ಇರುತ್ತಾನೆ ಅಂತ ಅರ್ಥವೇ ಹೊರತು ಆ ಪ್ರಕಾಶವೇ ಬ್ರಹ್ಮನಲ್ಲ, ಆ ಪ್ರಕಾಶವೇ ಪೃಥು ಚಕ್ರವರ್ತಿ ಅಲ್ಲ. ಈ ರೀತಿ ನಾವು ತಿಳಿಯಬೇಕು. ಹಾಗೆ ನಾವು ಭಿನ್ನವೇ, ನಾವಲ್ಲ ಎಂಬತಕ್ಕಂಥದ್ದೇ ತಿಳಿಯಬೇಕು. ಯಥಾ ಸಂಸಾರಿಣೋ ಹರಿಹಿ ತೇಷ್ವೇವ ಲಕ್ಷ್ಮಣಾದೇಶು ತ್ರೀಶ ಏವಂ ಚ ಬಲಾದೇಶು ನರಾರ್ಜುನಾದೇಶ ತಥಾ ಪುನರಾವೇಶ ಉಚ್ಯತೆ. ಕೆಲವರಲ್ಲಿ ಕೇವಲ ಆವೇಶ ಅಂದರೆ ಕೆಲವು ಕಾಲದಲ್ಲಿ ಮಾತ್ರ ಪ್ರಕಾಶಮಾನವಾಗಿರ್ತಾನೆ, ಇನ್ನು ಕೆಲವರಲ್ಲಿ ಸದಾ ಪ್ರಕಾಶವಾಗಿರ್ತಾನೆ ಅಂತ ಅರ್ಥ. ಸ್ವಲ್ಪಸ್ತು ಪುನರಾವೇಶೋ ಧರ್ಮಪುತ್ರಾದಿಶು ಪ್ರಭೋ ಏತಜ್ಜಾನಾತೇತಸ್ಮಿನ್ ಪ್ರತಿರಭ್ಯಧಿಕಾ ಹರೇಃ ಸಂಕರ ಜ್ಞಾನಿನಃ ತತ್ರ ಪಾತತ್ತಮಸಿತ್ಯಾದ್ರುವಂ. ಯಾರು ಭಗವಂತನನ್ನು ವಿಶೇಷಾಕಾರವಾಗಿ ಪ್ರಕಾಶಮಾನವಾಗಿದ್ದಾನೆ ಅಂತ ತಿಳಿಯುವುದನ್ನು ಬಿಟ್ಟು ಇವನೇ ಭಗವಂತ ಅಂತ ಯಾರು ತಿಳಿತಾರೋ
ಅವರು ಅನ್ನಮ ತಮಸ್ಸನ್ನು ಹೊಂದುತ್ತಾರೆ. ಭಗವಂತನ ಗುಣ ಜೀವರಲ್ಲಿ ನಾವು ಎಂದಿಗೂ ಕಾಣಬಾರದು, ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಸ್ವಾತಂತ್ರ್ಯತ್ವಾತ್ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತಃ ತತ್ರ ಅಸ್ವಾತಂತ್ರ್ಯಂ ಕದಾಪ್ಯೇಷಾಂ ನಾಣ್ಯಸ್ಯ ಸೃಜತೆ ಕ್ವಚಿತ್ ಸ್ವಾತಂತ್ರ್ಯಾದೇವ ಪಾಪಾದಿ ಸಂಬಂಧಃ ಕುರ್ವತೋಪಿ ನಃ ಅಜ್ಞಾನಾವೃತ ಬುದ್ಧಿತ್ವಾದೀದೃಶಂ ತಂ ನ ಜಾನಾತೆ. ಭಗವಂತನ ಸ್ವತಂತ್ರ, ಉಳಿದವರು ಅಸ್ವತಂತ್ರರು. ಪಾಪಾದ ಸಂಬಂಧಗಳು ಯಾರಿಗೆ ಬರುತ್ತೆ ಅಂದರೆ ಅಸ್ವತಂತ್ರ ಜೀವರಿಗೆ ಬರುತ್ತೆ ಹೊರತು ಸ್ವತಂತ್ರ ಆದವನಿಗೆ ಎಂದೂ ನಾವು ಕಲ್ಪನೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಕಾಲಃ ಕಲಿತ ಸಂಪೂರ್ಣ ಸದ್ಗುಣತ್ವಾದ್ ಜನಾರ್ದನಃ ಸಂಹಾರಾತ್ ಸರ್ವವಿಧತ್ವಂ ಸರ್ವವಿದ್ರಾವಣೇನವ. ಸಂಪೂರ್ಣ ಶಕ್ತ ಭಗವಂತ ಮಾತ್ರ. ಸರ್ವ ಪಾಪಕ್ಷಯಾದೇಹಂ ತ್ಯಕ್ತಾ ದೇವನ್ ಕ್ರಮಧ್ವಜನ್ ಪ್ರಾಪ್ಯ ಲಕ್ಷ್ಮೀಂ ತತ್ಪ್ರಸಾದಾತ್ ಪುನಃ ಶ್ರದ್ಧಾಹರೌ ಯದಾ ಭಕ್ತಿತಯಾ ಪರಜ್ಞಾನೇ ಸ್ಪರ್ಧೆ ವಿಷ್ಣು ಪ್ರಪದ್ಯತೆ. ಅಪರೋಕ್ಷದೃಶೋ ವಿಷ್ಣು ಶರೀರೇಪಿ ಸ್ವತಃ ಪುರಾ ತ್ಯಕ್ತಾ ದೇಹಾದಿಕಸ್ಯಾಪಿ ಯಾವದ್ ವಿಷ್ಣು ಪ್ರಪದ್ಯತೆ ತಾವದ್ ಗುಣ ವಿವರ್ಧಂತೆ ಸ್ಥಿತಸ್ಯು ಪ್ರಾಪ್ಯ ಕೇಶವಂ. ಭಗವಂತನ ಲೀಲೆಯಾಗಿ ಶರೀರವನ್ನು ಬಿಟ್ಟಂತೆ ತೋರಿಸುತ್ತಾನೆ. ಆದರೆ ಪ್ರಕೃತಿಯಿಂದ ಹೊರತಾದವ ಭಗವಂತ. ಪ್ರಕೃತಿ ಸಂಬಂಧವಾದ ಯಾವ ಗುಣವನ್ನು ಅದು ಭಗವಂತನಿಗೆ ದೋಷಕರವಾಗಿರುವುದರಿಂದ ಯಾವ ದೋಷವನ್ನು ಭಗವಂತನಲ್ಲಿ ಎಣಿಸಬಾರದು. ಸರ್ವೇ ನಿತ್ಯಾಃ ಶಾಶ್ವತಸ್ಯ ದೇಹಸ್ಯಾಸ್ಯ ಪರಾತ್ಮನಃ ಹಾನೋಪಾದೋ ನ ರಹಿತಃ ನೈವ ಪ್ರಕೃತಿಜಾ ಕ್ವಚಿತ್ ಪರಮಾನಂದ ಸಂದೋಹ ಜ್ಞಾನಮಾತ್ರಸ್ಯ ಸರ್ವಶಃ ಸರ್ವೇ ಸರ್ವಗುಣೈಃ ಪೂರ್ಣಃ ಸರ್ವದೋಷ ವಿವರ್ಜಿತಃ. ಭಗವಂತನ ಒಂದೊಂದು ಗುಣವನ್ನು ಭಾಗವತ ತಾತ್ಪರ್ಯದಲ್ಲಿ ವಿಶೇಷಾಕಾರವಾಗಿ ಹೇಳುತ್ತಾರೆ. ಸರ್ವೇ ನಿತ್ಯಾಹ, ಭಗವಂತನ ಎಲ್ಲ ಗುಣವೂ ನಿತ್ಯವಾದ ಗುಣ. ಅವನಲ್ಲಿ ಮೇಲೆ ಕೆಳಗೆ ಇಡುವುದು ಅಂದರೆ ಎಂಬುದಿಲ್ಲ. ಶಾಶ್ವತಶ್ಯ, ಯಾವುದು ಅಶಾಶ್ವತ ಅಲ್ಲ, ನಿತ್ಯವಾಗಿರುತ್ತದೆ. ದೇಹ ಸಸ್ಯ ಪರಾತ್ಮನಃ, ಭಗವಂತನ ಆನಂದ ರೂಪ ಸ್ವರೂಪವೇ ಅವನ ಶರೀರ, ಅವನ ದೇಹವೇ ಅವನ ಸ್ವರೂಪ. ಪರಾತ್ಮನಃ, ಇದು ವಿಶಿಷ್ಟಾಕಾರವಾಗಿರುತ್ತದೆ. ಹಾನೋಪಾದೋನ್ರಹಿತ, ಹಾನ ಅಂದರೆ ಹೆಚ್ಚು ಕಡಿಮೆಯಾಗುವುದಿಲ್ಲ, ಯಾವಾಗಲೂ ಒಂದೇ ಸ್ಥಿತವಾಗಿರುತ್ತದೆ. ಪ್ರಕೃತಿಜ ಕ್ವಚಿತ್, ಪ್ರಕೃತಿಯಿಂದ ಹುಟ್ಟಿದ್ದ ಅಲ್ಲ. ಪರಮಾನಂದ ಸಂದೋಹ ಜ್ಞಾನ ಮಾತ್ರ. ಇದೆಲ್ಲವನ್ನು ಹೇಗೆ ತಿಳಿಬೋದಪ್ಪ ಅಂದರೆ ಆನಂದದಿಂದ ಆನಂದ ಪರಮಾನಂದಂ ಗೋವಿಂದ ಆನಂದ ಜ್ಞಾನ ದೇಹಂ, ಎಲ್ಲವೂ ಆನಂದಮಯ ಅದು ತಿಳಿಯಬೇಕು. ಅನ್ಯೋನಾಧಿಕಶ್ಚೈವ ಗುಣೇ ಸರ್ವೇಶ್ಚ ಸರ್ವತಃ ದೇಹಿ ದೇಹವಿದಾಚಾತ್ರ ನ್ಯಾಯೀಶ್ವರೇ ಭಿದ್ಯತೆ ಕ್ವಚಿತ್ ತತ್ಸ್ವೀಕಾರಾದಿಶಬ್ದಸ್ತು ಹಸ್ತಸ್ವೀಕಾರಾತ್ ಸ್ಮೃತಃ ವೈಲಕ್ಷಣ್ಯನ್ನವಾ ತತ್ರ ಜ್ಞಾನಮಾತ್ರಾರ್ಥಮೀರಿತಂ ಕೇವಲ ಐಶ್ವರ್ಯ ಸಂಯೋಗಾದೀಶ್ವರ ಪ್ರಕೃತೆ ಪರಃ ಜಾತೋ ಗತಸ್ಥಿತಂ ರೂಪಂ ತದಿತ್ಯಾದಿ ವ್ಯವಹೃತೆ. ಭಗವಂತನಲ್ಲಿ ಪರಸ್ಪರ ಭಿನ್ನ ಛೇದ ಎಂಬುದು ತಿಳಿಯಬಾರದು. ನೇಹ ನಾನಾಸ್ತಿ ಕಿಂಚನ ಎಂದು ತಿಳಿಯಬೇಕು. ಅವನ ಹಸ್ತವೇ ಅವನ ಪಾದ, ಅವನ ಪಾದವೇ ಅವನ ನೇತ್ರ, ಈ ರೀತಿಯಲ್ಲಿ ಪ್ರತಿ ಅಂಗವೂ ಸ್ವರೂಪವಾದ್ದರಿಂದ ಯಾವುದು ಭಿನ್ನ ಎಂಬುದನ್ನು ಚಿಂತಿಸಬಾರದು. ಯುಗೈಕ ಸಪ್ತತೇರೂರ್ಧ್ವಂ ಸ್ವಾರ್ಧ ಅಷ್ಟಕದಶಲಕ್ಷಣಂ ವಸ್ತಾರಾಣಂ ಮನೋಭುಕ್ತಿ ಸಹಸ್ರಂ ಚಾರುರುತ್ತರಂ ಶತಾನಂ ಪ್ರಳಯಶ್ಚೈವ ಪಂಚ ಉತ್ತರಮತಾಪಿ ಚ ಆದ್ಯೇಷು ಷಷ್ಠು ಪ್ರಥಮೆ ದ್ವಿಸಹಸ್ರಂ ಪ್ರಕೀರ್ತಿತಂ ವಸ್ತರಾಣಂ ಮನೋರಂತಂ ಏವ ಇಂದ್ರಾದೀನಂ ಭವೇತ್.
ಭಾಗವತ ತಾತ್ಪರ್ಯದಲ್ಲಿ ಕಡೆಯಲ್ಲಿ ಕಾಲದ ಸ್ವರೂಪವನ್ನು ತಿಳಿಸತಕ್ಕಂಥ ವಚನವನ್ನು ಶ್ರೀಮದಾನ ತಿಳಿಸ್ತಾ ಇದ್ದಾರೆ. ಯಾವ ಮನ್ವಂತರಾದಿಗಳು ಮತ್ತು ಬ್ರಹ್ಮನ ಅವನ ದಿನದಲ್ಲಿ ಭಗವಂತನ ದಶಾವತಾರ ಹೇಗೆ ನಡೆಯುತ್ತೆ ಮತ್ತು ಬ್ರಹ್ಮದೇವರ ಕಾಲಮಾನದಲ್ಲಿ ಏನೇನು ವಿಶೇಷವಾದ ಆಕಾರವನ್ನು ಭಗವಂತ ತೋರಿಸ್ತಾನೆ ಎಂಬತಕ್ಕಂಥದ್ದನ್ನು ತೋರಿಸ್ತಾನೆ. ಅದನ್ನು ಮುಂದಿನ ವಿಶೇಷವಾದ ಕಾಲಚಿಂತನೆಯಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಳ್ಳೋಣ. ಪುರಾಣ ಪುರುಷೋತ್ತಮ ಎಂಬುದು ಎಂದೋ ಒಂದು ವಾಕ್ಯದಿಂದ ನಾವು ತಿಳಿಯುವುದಂತಲ್ಲ, ಇಂದಿಗೂ ಈ ಕ್ಷಣದಲ್ಲೂ ಈ ಕಾಲದಲ್ಲೂ ಈ ಅಕ್ಷರದಲ್ಲೂ ತಿಳಿತಕ್ಕಂಥ ಮಹಿಮೆಯಾಗಿದೆ. ಅದೇ ಪುರಾಣ ಪುರುಷೋತ್ತಮ. ಆದ್ದರಿಂದ ನಾವು ಏನು ಈ 6 ಪುರಾಣದಿಂದ ಸಾತ್ವಿಕ ಪುರಾಣದಿಂದ ತಿಳಿದೆವು, ಇವೆಲ್ಲವೂ ಪುರುಷೋತ್ತಮನ ಮಹಾಮಹಿಮೆಗಳಾಗಿದೆ. ಸಾತ್ವಿಕ ಪುರಾಣದಿಂದ ನೇರವಾಗಿ ಭಗವಂತನ ತಿಳಿದುಕೊಳ್ಳತಕ್ಕಂಥ ಸಾಧನವಾಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದರದಾಸರು ತಿಳಿಸಿ ನಮಗೆ ಅನುಗ್ರಹಿಸಿದ್ದಾರೆ. ಇದರಿಂದ ನಾವು ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಯಾವುದೇ ಒಂದು ಕಥಾನಕವನ್ನು ಕೇಳಿದಾಗ ಈ ಅಂಶಗಳ ಹಿನ್ನೆಲೆಯಲ್ಲಿ ಚಿಂತಿಸಿದಾಗ ಪುರುಷೋತ್ತಮನ ನಮ್ಮ ಚಿಂತನೆ ಸಾಧ್ಯವಾಗುತ್ತದೆ ಎಂಬುದೇ ಮುಖ್ಯ ತಾತ್ಪರ್ಯ. ಲೋಕದಲ್ಲಿ ವಿರುದ್ಧಾಕಾರವಾಗಿ ವಿರುದ್ಧಾಚರಣೆಗೆ ನಾವು ನೋಡುತ್ತೇವೆ. ಇದೆಲ್ಲವೂ ಮೋಹಕವಾಗಿರತಕ್ಕಂಥದ್ದು ಎಂಬುದು ಪುರಾಣ ವಚನದಿಂದಲೇ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಟ್ಟಿರ್ತಾರೆ. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದೆ ವಿಶೇಷವಾದ ಅನುಗ್ರಹ ರೂಪವಾಗಿದೆ. ಆದ್ದರಿಂದ ಪುರಂದರದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮಸ್ಕರಿಸುತ್ತಾ, ಈ ವಿಶೇಷವಾದ ಜ್ಞಾನ ಒದಗಿದ್ದು ಹೇಗೆ ಎಂದರೆ ನಮ್ಮ ಮಾತಾಪಿತರ ಆಶೀರ್ವಾದ ರೂಪದಿಂದ, ನಮ್ಮ ವಿದ್ಯಾಗುರುಗಳ ಅನುಗ್ರಹ ರೂಪದಿಂದ, ಗುರು ಹಿರಿಯರ ಅನುಗ್ರಹ ರೂಪದಿಂದ, ನಮ್ಮಲ್ಲಿ ನಿಂತಿರುವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ಮಾತ್ರ ಸಾಧ್ಯವಾಗಿದೆ. ಇವೆಲ್ಲರ ಮೇಲೆ ಭಾರತೀಪತಿ ವಾಯುದೇವರು ನಿಜವಾದ ತಮ್ಮ ವಿಶೇಷವಾದ ಅನುಗ್ರಹವನ್ನು ಪಾಲಿಸುವುದರಿಂದ ಸಾಧ್ಯವಾಗಿದೆ. ಇದನ್ನು ಸ್ಮರಿಸುತ್ತಾ ಇವರೆಲ್ಲರಿಗೂ ನಾವು ನಮಸ್ಕರಿಸಬೇಕು. ಹೇಗೆ ಸಾಧ್ಯ? ಇವರೆಲ್ಲರೂ ನಿಂತಿರದ ಭಗವಂತನಿಗೆ ನಮಸ್ಕರಿಸಬೇಕು. ಹೇಗೆ ಸಾಧ್ಯ? ಅದು ಸಾಧ್ಯವಾಗುವುದು ಈಶಾವಾಸ ಉಪನಿಷತ್ತಲ್ಲಿ ಹೇಳಿದಂಥ ಮಂತ್ರದಿಂದ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಈ ಶ್ರೇಷ್ಠವಾದ ವಾಕ್ಯವನ್ನು ಹೇಳಿದರೆ ಎಲ್ಲರಿಗೂ ನಾವು ಪ್ರಣಾಮವನ್ನು ತಲುಪಿಸಿದಂತೆ ಆಗುತ್ತದೆ. ಇದೇ ನಾವು ನಿತ್ಯವಾಗಿ ಪಠಿಸಬೇಕಾದಂಥ ಮಂತ್ರ. ಇದೇ ತಾರಕ ಮಂತ್ರ. ಇದು ನಾವು ತಿಳಿಬೇಕಾದ್ದು ಪುರಾಣ ಪುರುಷೋತ್ತಮ ಎಂಬ ಗಜ್ಜದಿಂದ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.